ಸ್ಕ್ಯಾನಿಂಗ್ಗೆ ಬಂದಿರುವಂತಹ ಮಹಿಳೆಗೆ ಕಿರುಕುಳದ ಕೇಸ್ ಖಾಸಗಿ ಅಂಗವನ್ನ ಮುಟ್ಟಿ ಕೃತ್ಯ ಎಸಗಿದ್ದಂತಹ ರೇಡಿಯಾಲಜಿಸ್ಟ್ ಅರೆಸ್ಟ್ ಆಗಿದ್ದಾರೆ. ಆನೇಕಲ್ ಪೊಲೀಸರಿಂದ ಜಯಕುಮಾರ್ ಅರೆಸ್ಟ್. ಸ್ಕ್ಯಾನಿಂಗ್ಗೆ ಬಂದಿರುವಂತಹ ಮಹಿಳೆ ಕಿರುಕುಳ ಕೇಸ್ ಖಾಸಗಿ ಅಂಗವನ್ನ ಮುಟ್ಟಿ ಕೃತ್ಯ ಎಸಗಿದ್ದಾರೆ ಎನ್ನುವಂಥದ್ದು ರೇಡಿಯಾಲಜಿಸ್ಟ್ ಅರೆಸ್ಟ್ ಆಗಿರುವಂಥದ್ದು. ಆನೇಕಲ್ ಪೊಲೀಸರಿಂದ ಜಯಕುಮಾರ್ ಅರೆಸ್ಟ್. ಆನೇಕಲ್ ಪಟ್ಟಣದ ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ಅರೆಸ್ಟ್ ಆಗಿದ್ದಂತಹ ರೇಡಿಯಾಲಜಿಸ್ಟ್ ಕೆಲಸ ಮಾಡ್ತಾ ಇದ್ದ. ಇತ್ತೀಚೆಗೆ ಮಹಿಳೆಯು ಓರ್ವಳು ಹೊಟ್ಟೆ ನೋವು ಅಂತ ಬಂದಿರ್ತಾಳೆ. ಪತಿಯೊಂದಿಗೆ ಸ್ಕ್ಯಾನಿಂಗ್ ಸೆಂಟರ್ಗೆ ತೆರಳಿರ್ತಾರೆ. ಆ ವೇಳೆ ಸ್ಕ್ಯಾನಿಂಗ್ ಮಾಡುವಾಗ ಮೈಕೈ ಮುಟ್ಟಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದ. ಜೊತೆಗೆ ಖಾಸಗಿ ಅಂಗಕ್ಕೆ ಕೈ ಹಾಕಿ ಕಾಮಾಂಧ ಡಾಕ್ಟರ್ ವಿಕೃತಿಯನ್ನ ಮೆರೆದಿದ್ದ. ಮಹಿಳೆ ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಬೆದರಿಕೆಯನ್ನ ಹಾಕಿ ವಿಚಾರ ಹೊರಗಡೆ ಬಾಯಿ ಬಿಡದಂತೆ ಧಮಕಿ ಕೂಡ ಹಾಕಿದ್ದ. ವಾಚ್ಯ ಶಬ್ದಗಳಿಂದ ನಿಂದಿಸಿ ಸಾಯಿಸೋದಾಗಿ ಬೆದರಿಕೆಯನ್ನ ಕೂಡ ಹಾಕಿರುವಂಥದ್ದು. ಈ ಘಟನೆಯಲ್ಲಿ ಮಹಿಳೆ ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದು. ಪೊಲೀಸರು ಆರೋಪಿಯನ್ನ ಬಂಧನ ಮಾಡಿರಲಿಲ್ಲ. ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿಭಟನೆಯ ನಂತರ ಕಾಮುಕ ಜಯಕುಮಾರ್ ಬಂಧನವಾಗಿದೆ. ನಾಚಿಕೆ ಆಗ್ಬೇಕು. ಹೊಟ್ಟೆಗೆ ಅಂತ ತಿಂತೀರ ನೀವುಗಳೆಲ್ಲ? ಅನ್ನ ತಿನ್ನೋ ಕೆಲಸ ಆಗಿದ್ರೆ ಈ ದರಿದ್ರ ಕೆಲಸ ಮಾಡಲ್ಲ ನೀವು. ಏನದು ಸ್ಕ್ಯಾನಿಂಗಿಗೆ ಬರಬೇಕಾದ್ರೆ ಬಂದಿರುವಂತಹ ಹೆಣ್ಣು ಮಕ್ಕಳಿಗೆ ನೀವು ವಿಕೃತಿಯನ್ನು ಮೆರೆಯೋದಂದ್ರೆ ಏನು? ಯಾರು ನಿಮ್ಗೆ ಅಕ್ಕ ತಂಗಿ ಇಲ್ವಾ ಅಂತ? ಖಾಸಗಿ ಅಂಗಗಳನ್ನು ಮುಟ್ಟು ಕೈ ಹಾಕಿ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಹಿಂಗೆ ಹಾಕಿದ್ರೆ ನೀವು ಸುಮ್ಮನೆ ಬಿಡ್ತಿದ್ರಾ? ರೋಷ ವೇಷ ಎಲ್ಲ ಉಕ್ಕ ಹರಿದು ಬಿಡ್ತಿತ್ತಲ್ಲ. ನೀವು ಈ ಥರ ಬೇರೆ ಮನೆ ಹೆಣ್ಮಕ್ಳಿಗೆ ಹೆಂಗಸರಿಗೆ ಮಾಡಿದ್ರೆ ಅದೊಂಥರ ನಿಮ್ಗೆ ಆನಂದ. ನಿಮ್ಮ ಮನಸ್ಥಿತಿಗೆ ಇಷ್ಟು ಬೆಂಕಿ ಹಾಕ. ಈ ಘಟನೆಯನ್ನ ಆ ಒಂದು ಮಹಿಳೆ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದ್ರು. ಪೊಲೀಸರಿಗೆ ಅದೇನಾಗಿತ್ತೋ ಗೊತ್ತಿಲ್ಲ. ಆರೋಪಿಯನ್ನ ಬಂಧನ ಮಾಡಿರಲಿಲ್ಲ. ಕರವೇ ಕಾರ್ಯಕರ್ತರೇ ಎಂಟ್ರಿ ಕೊಡಬೇಕು ನಿಮಗೆ. ಆವಾಗ ಪ್ರತಿಭಟನೆಗೆ ಸರಿಯಾಗಿ ಆತನನ್ನ ಅರೆಸ್ಟ್ ಮಾಡ್ತಾರೆ. ಯಾಕೆ ಆತ ಒಂದು ದೊಡ್ಡ ಇವ ಅಂತ ಹೇಳಿ ಅರೆಸ್ಟ್ ಮಾಡಿರಲಿಲ್ವಾ? ಸರಿಯಾಗಿ ಬರುತ್ತೆ ಈಗ ನನ್ನ ಬಾಯಲ್ಲಿ. ಆಂಕರ್ ಜಾಗದಲ್ಲಿ ಕೂತ್ಕೊಂಡಿದ್ದೀನಿ ಅನ್ನೋ ಕಾರಣಕ್ಕೆ ಸುಮ್ಮನೆ ಬಾಯಿ ಮುಚ್ಕ ಕೂತ್ಕೊಂಡಿದ್ದೀನಿ. ಯಾರೋ ಸ್ಕ್ಯಾನಿಂಗ್ ಮಾಡೋನಂತೆ ವಿಕೃತಿ ಮೆರೆದಿರುವಂಥದ್ದು. ಖಾಸಗಿ ಅಂಗಗಳನ್ನು ಮುಟ್ಟಿ ರೇಡಿಯಾಲಜಿಸ್ಟ್ ಅರೆಸ್ಟ್ ಆಗಿರುವಂಥದ್ದು. ಆನೇಕಲ್ ಪೊಲೀಸರಿಂದ ಜಯಕುಮಾರ್ ಎನ್ನುವಂತಹ ಪ್ರಾಣಿಯನ್ನು ಅರೆಸ್ಟ್ ಮಾಡಲಾಗಿದೆ. ಮತ್ತೆ ಮನುಷ್ಯ ಹೇಳ ನಿನಗೆ? ಪ್ರಾಣಿ ಅಲ್ಲದೆ ಮತ್ತಿನ್ನೇನು ನೀನು? ಏನಾಗಿತ್ತು ಅಂತಂದರೆ, ನಾನು ಮಾಡಿರುವಂತಹ ಕುಕೃತ್ಯವನ್ನು ಯಾರಿಗೂ ಹೇಳಬೇಡ, ನೀನೇ ಹೇಳಿದ್ರೆ ನಾನು ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ವಿಕೃತಿಯನ್ನು ಮೆರೆದಿದ್ದಂತೆ ಪ್ರಾಣಿ. ಅದಾದ ನಂತರ ಆಕೆ ಒಂದು ಮೊಬೈಲ್ನಲ್ಲಿ ಸೆರೆ ಹಿಡ್ಕೊಂಡು ಇರ್ತಾಳೆ. ಆತ ಮಾಡಿದ್ದಂತಹ ದುಷ್ಟ ಕೆಲಸಗಳನ್ನು ಆಕೆ ತೋರಿಸಿ ಅರೆಸ್ಟ್ ಮಾಡಿದ್ದಾಳೆ. ಈ ಪೊಲೀಸರಿಗೂ ಅದನ್ನೇ ಹೇಳಬೇಕು. ಅರೆಸ್ಟ್ ಮಾಡೋಕ್ಕೆ ಸಾಕ್ಷಿ ಸಿಕ್ಕಿದ ಅಲ್ವಾ? ಆಕೆ ಏನು ರೆಕಾರ್ಡ್ ಮಾಡಿದ್ಲೋ ವಾಟ್ ಎವರ್ ಇಟ್ ಈಸ್, ಸಿಕ್ಕಿದ ಮೇಲೆ ಇನ್ನೇನು ಅರೆಸ್ಟ್ ಮಾಡಲಿಕ್ಕೆ ಒಂದು ದೊಡ್ಡದು. ಇವನು ಅದಕ್ಕೆ ಅರೆಸ್ಟ್ ಮಾಡಿರಲಿಲ್ವಾ? ಏನು ಕತೆ? ಕರವೇ ಕಾರ್ಯಕರ್ತರು ಬಂದು ಪ್ರತಿಭಟನೆ ಮಾಡಿ ಅರೆಸ್ಟ್ ಮಾಡಿಸಿದ್ದಾರೆ. ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ಅವರು ಮಾಡಿರುವಂತಹ ಕೆಲಸ ಸಾಬೀತಾಯಿತು ಅಂತಂದರೆ ಆತನಿಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಜನಗಳಿಗೆ ಹೇಳಕ್ಕೆ ಹೇಳ್ತಾರೆ. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ, ಕಾಮಾಂಧರಿಗೆ ಯಾವ ಈ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಹೆಣ್ಣು ಮಕ್ಕಳದ್ದು ಕೇಳಿ ಸರ್ಕಾರ ಹೇಳ್ತಾರೆ. ಎಷ್ಟು ಚಿತ್ರಹಿಂಸೆ ಅನುಭವಿಸಿರ್ತಾರೆ ಅವರು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.